ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೂ ವಿರಾಜ್ ಫುಟ್ಪಾತ್ ನಲ್ಲಿದ್ದ ತನ್ನ ಅಂಗಡಿಗೆ ಹೋಗಿ ಜ್ಯೂಸ್ ವ್ಯಾಪಾರ ಮಾಡಿ ಬರ್ತಿದ್ದ. ದಿನಗಳು ಹೀಗೆ ಕಳೆಯಿತು. ರಾಧಾಕೃಷ್ಣರಾವ್ ತೀರ್ಕೊಂಡ್ರು. ಅದಾದ ನಂತರವೇ ಅವರಿಗೆ ನಿಜವಾದ ಸಮಸ್ಯೆ ಶುರುವಾಗಿದ್ದು. ಅಲ್ಲಿಯ ತನಕ ಎಲ್ಲವೂ ಅನುಕೂಲವಾಗಿದ್ದ ಆ ಫ್ಯಾಮಿಲಿಯಲ್ಲಿ ಈಗ ಒಂದೊಂದೇ ಕಷ್ಟ ಬರೋದಕ್ಕೆ ಶುರುವಾಯ್ತು. ಬಿಸ್ನೆಸ್ ಲಾಸ್ ಆಗಿ ಎಂಥ ಅನಾಹುತ ಆಯ್ತಂದ್ರೆ ಅವರಿಗೆ ಎಂಪ್ಲಾಯೀಸ್ಗೆ ಸಂಬಳ ಕೊಡೋಕೆ ಸಾಧ್ಯ ಆಗ್ಲಿಲ್ಲ. ಆಗ ಎಲ್ಲ ಎಂಪ್ಲಾಯೀಸ್ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೇಗಾದ್ರೂ ಮಾಡಿ ಎಂಪ್ಲಾಯೀಸ್ ನ ಕನ್ವಿನ್ಸ್ ಮಾಡ್ಬೇಕಂತ ಸುರೇಂದ್ರ ಆಫೀಸ್ ನ ಹತ್ರ ಹೋದ್ರು. ಆದ್ರೆ ಅಲ್ಲಿದ್ದ ಎಂಪ್ಲಾಯೀಸ್ ಇವರಿಗೆ ಮಾತೆ ಆಡುವ ಅವಕಾಶ ಕೊಡದೆ ಹಲ್ಲೆ ಮಾಡ್ಬಿಟ್ರು. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವರನ್ನ ಯಾರೋ ಹಾಸ್ಪಿಟಲ್ಗೆ ಸೇರಿಸಿದ್ದರಿಂದ ಅವತ್ತು ಅವರ ಜೀವ ಉಳಿತು. ಇದರಿಂದ ಸುರಭಿಗೆ ತುಂಬಾ ಟೆನ್ಷನ್ ಆಯ್ತು. ವಿರಾಜ್ ಕೂಡ ತುಂಬಾ ತಲೆ ಕೆಡ್ಸ್ಕೊಂಡಿದ್ದ. ನಾನೇನಾದ್ರೂ ಸಹಾಯ ಮಾಡೋಣ ಅಂದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸುರಭಿ, ಅಂಗಡಿ ಬಾಡಿಗೆ ಕಟ್ಟೋಕೆ ಕೆಲವು ಸಾರಿ ಒದ್ದಾಡ್ತೀನಿ ಅಂತ ಹೇಳ್ದ. ಅವನ ಮಾತನ್ನ ಕೇಳಿ ಸುರಭಿಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ.